ನೋಡಿ, ನಾನು ಇಲ್ಲಿ ಒಣ ಬಟಾಣಿಯಿಂದ ಇವತ್ತೊಂದು ವಟಾಣಿ ಕೂಟ್ ಅಂತೇಳಿ ಮಾಡ್ತಾ ಇದ್ದೀನಿ. ಚಪಾತಿ ಅನ್ನಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಯಾವ್ದು ಅಂತೇಳಿ ನಾನು ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡಿ ನಿಮ್ಗೆ ತೋರಿಸ್ತೇನೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಟ ಸೂಪರ್ ಆಗಿರುತ್ತೆ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಬನ್ನಿ. ನಾನಿಲ್ಲಿ ನೋಡಿ, ಕುಕ್ಕರ್ಗೆ ನಾನಿಲ್ಲಿ 2 ಟೊಮೆಟೊ ಹಾಕ್ತಾ ಇದ್ದೀನಿ. ಹಾಗೆ ಹಾಕ್ತಾ ಇದ್ದೀನಿ, ಕಟ್ ಮಾಡಿಲ್ಲ ಏನಿಲ್ಲ. ಒಂದು ಅರ್ಧ ಈರುಳ್ಳಿ ಮತ್ತೆ ತೊಳೆದಿಟ್ಟಿರೋಂಥದ್ದು ಒಂದು 5 ರಿಂದ 6 ಬ್ಯಾಡಗಿ ಮೆಣಸು. ನೋಡಿ, ಇದಕ್ಕೆ ನಮಗೆ ಸಾಂಬಾರಿಗೆ ಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ತೇನೆ. ಇದನ್ನೀಗ 2 ವಿಜಲ್ನ ಕೂಗಿಸ್ಕೋತೇನೆ ನಾನು. ನೋಡಿ, ಚೆನ್ನಾಗಿ 2 ವಿಜಲ್ ಇದು ಕೂಗಬೇಕು. ಅಷ್ಟು ಕೂಗ್ಲಿ ಇದು. ನೋಡಿ, ಆ ಕಡೆ ಅದು ಬೇಯ್ತಾ ಇರಲಿ ಟೊಮೆಟೊದು. ಇಲ್ಲಿ ಒಣ ಬಟಾಣಿ ಒಂದು ನೈಟ್ ನಾನು ನೆನೆಸಿಟ್ಟಿದ್ದೆ. ಈಗ ಇದು ನೆನೆದಿದೆ. ಇದನ್ನೇನು ನಾವು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಸಣ್ಣದು. ನಮಗೆ 1ರಲ್ಲಿ 4 ಭಾಗ ಆದರೆ ಸಾಕು. ತರಿಯಾಗಿ ರುಬ್ಕೋಬೇಕು. ಫುಲ್ಲು ನೈಸ್ ಬೇಡ. ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ನೀರು ಹಾಕಿದರೆ ಹಾಳಾಗುತ್ತೆ. ನೋಡಿ, ಈ ಥರ ತರಿಯಾಗಿ ತುಂಬಾ ಇದನ್ನು ಆಗಬಾರ್ದು. ನಾವು ಮಿಕ್ಸಿ ಜಾರಲ್ಲಿ ಬಿಟ್ಟು ಬಟನ್ ಇರುತ್ತಲ್ಲ, ಅದರಿಂದ ನಾವು ರುಬ್ಕೋಬೇಕು. ಇದನ್ನು ಈ ಬೌಲಿಗೆ ನಾನೀಗ ಎತ್ತಿಟ್ಕೋತೇನೆ. ಇದರಲ್ಲಿ ಮತ್ತೆ ನಾನು ಬೇಯಿಸಿ ಇಟ್ಟಿರುವಂಥದ್ದನ್ನು ಎಲ್ಲವನ್ನು ರುಬ್ಬಬೇಕಾಗತ್ತೆ. ನೋಡಿ, ಇಲ್ಲಿ ಇದನ್ನು ಬಟಾಣಿನ ರುಬ್ಬಿಟ್ಟಿದ್ದೇನೆ. ನೋಡಿ, ಇಲ್ಲಿ ಕುಕ್ಕರ್ ಓಪನ್ ಮಾಡಿದ್ದೇನೆ. ಇದು ಕೂಡ ಬೆಂದಿದೆ. ಇದನ್ನೀಗ ಒಂದು ಪಾತ್ರೆ ತಗೊಂಡ್ಬಿಡ್ತೇನೆ. ನೋಡಿ, ಇಲ್ಲಿ ಕುದಿಸಿರುವಂಥ ನೀರು ಇದು ಕೂಡ ಬೇಕು ನಮಗೆ. ಇದ್ರೊಳಗಡೆ ನಾನೀಗ ಸಿಪ್ಪೆ ಎಲ್ಲ ತಗೋತೇನೆ. ಇದನ್ನು ನೋಡಿ, ಇಲ್ಲಿ ಸ್ವಲ್ಪ ಇದು ಬಿಸಿ ಇತ್ತಲ್ಲ, ಆರಿದ ಮೇಲೆ ನಾನು ಟೊಮೆಟೊ ಎಲ್ಲ ಸಿಪ್ಪೆ ತೆಗೆದಿದ್ದೆ. ನೋಡಿ, ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೇನೆ. ಇದು ನೈಸಾಗಿ ಪೇಸ್ಟಾಗಿ ನಾವು ಮಿಕ್ಸಿ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಈಗ ನೈಸಾಗಿ ಪೇಸ್ಟನ್ನು ರೆಡಿ ಮಾಡಿದ್ದೀನಿ. ನೋಡಿ, ಇಲ್ಲಿ ಈ ಥರ ಪೇಸ್ಟ್ ರೆಡಿ ಆದರೆ ಸಾಕು. ಬನ್ನಿ ಈಗ ಒಗ್ಗರಣೆ ಕೊಡೋಣ. ನೋಡಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತೇನೆ. ನೋಡಿ, ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಎಣ್ಣೆ ಕಾದ ನಂತರ ಹಾಕ್ಕೊಳ್ಳಿ. ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಈಗ ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆಗ್ತಾಯಿದೆ. ಏನು ರುಬ್ಬಿಟ್ಟಿದ್ದೀವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ನೋಡಿ, ಎಲ್ಲವನ್ನು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದೆಯಲ್ಲ ಈಗ ಚೆನ್ನಾಗಿ. ಸ್ಲೋ ಉರಿಯಲ್ಲಿ ಒಂದು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ನಾವು ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ 3 ರಿಂದ 4 ನಿಮಿಷ ಆಗಿದೆ. ಇದು ಸ್ಲೋ ಉರಿಯಲ್ಲಿನೇ ಫ್ರೈ ಮಾಡ್ತಾ ಬಂದಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ಉಪ್ಪು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉಪ್ಪದೆಲ್ಲ ಮಿಕ್ಸ್ ಆದಮೇಲೆ ಏನು ನಾವು ತರಿಯಾಗಿ ರುಬ್ಕೊಂಡಿದ್ವಿ ನೋಡಿ ಒಣ ಬಟಾಣಿನ, ಅದನ್ನು ಕೂಡ ಇದಕ್ಕೆ ಸೇರಿಸ್ತೇನೆ. ನೋಡಿ, ಇದು ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಈಗ ಇದಕ್ಕೆ ಎಲ್ಲ ಮಿಕ್ಸ್ ಆದಮೇಲೆ ನಾನು ಏನು ಬೇಯಿಸಿಟ್ಟಿದ್ನೆಲ್ಲ ಈ ಕುಕ್ಕರ್ ಜಾರಿಗೆ ಅದೇ ನೀರನ್ನು ಸೇರಿಸ್ಕೋತೇನೆ. ನೋಡಿ, ಅದು ಬೇಯಿಸಿಟ್ಟಿರುವಂಥ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ತುಂಬ ಈ ಕಡೆ ಗಟ್ಟಿ ಆಗಬಾರ್ದು, ನಮಗೆ ತುಂಬ ಈ ಕಡೆ ನೀರು ಆಗಬಾರ್ದು. ಆ ಥರ ಹಾಕ್ತಾ ನೋಡ್ಕೋಬೇಕಾಗತ್ತೆ. ನೋಡಿ, ಗಟ್ಟಿಯಾಗಿರೋದ್ರಿಂದ ನಾನು ಇದಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ಬೇಯಿಸಿಟ್ಟದ್ದೇ ಇದು, ಬೇರೆ ನೀರು ಸೇರಿಸಲ್ಲ ನಾನಿನ್ನು, ಸಾಕು. ನೋಡಿ, ಇದು ಈಗ ಚೆನ್ನಾಗಿ ಕುದಿಬೇಕು ನಮಗೆ. ನೋಡಿ, ಈಗ ವಟಾಣಿ ಕೂಟು ರೆಡಿಯಾಗಿದೆ. ತಳ ಹಿಡಿಯುತ್ತೆ ಇದು ಬೇಗ. ಸ್ವಲ್ಪ ಅವಾಗವಾಗ ಕೈ ಆಡಿಸ್ತಾ ಇರಬೇಕಾಗತ್ತೆ. ಸ್ಲೋ ಉರಿಯಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಚಪಾತಿ ಆದರೆ ಇನ್ನೊಂದು ಚೂರು ಗಟ್ಟಿಯಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಅನ್ನಕ್ಕಂಥೇಳಿ ಮಾಡಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ನೋಡಿ, ಈಗ ವಟಾಣಿ ಕೂಟು ನಮಗೆ ರೆಡಿಯಾಗಿದೆ. ಇದನ್ನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ. ಗ್ಯಾಸ್ ಕೂಡ ಆಫ್ ಮಾಡ್ತೇನೆ. ಈಗ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ಅನ್ನದೊಟ್ಟಿಗೆ ಎಷ್ಟು ಚೆನ್ನಾಗಿ ಟೇಸ್ಟಾಗಿ, ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ನೋಡಿ,
ನೋಡಿ ನಾನು ಅನ್ನದೊಟ್ಟಿಗೆ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಗಟ್ಟಿಯಾಗಿದೆ ನೋಡಿ ಈಗ ಕುದ್ದು ಅಲ್ವಾ. ನೋಡಿ ಸಖತ್ತಾಗಿ ಬರುತ್ತೆ. ಇನ್ನೂ ನಿಮಗೆ ತಿಳು ಏನಾದರೂ ಬೇಕು ಅನಿಸಿದರೆ ನೀವು ತಿಳುವಾಗಿ ಮಾಡ್ಕೋಬೋದು. ಸೂಪರಾಗಿರುತ್ತೆ ಈ ಥರ ನೋಡಿ. ಸೂಪರ್ ಅಲ್ಲ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ವಟಾಣಿ ಕೂಟ್ ರೆಡಿ ಇದೆ ನೋಡಿ, ಈ ಥರ ಬಂದಿದೆ.